ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಮತ್ತೆ ಇವತ್ತಿನ 5 ಕ್ವಶನ್ಸ್ಗಳನ್ನು ನೋಡೋಣ. ಎವ್ರಿಡೇ 5 ಕ್ವಶನ್ಸ್ ನೋಡ್ತಾ ಹೋಗ್ರಿ, ನಿಮ್ಮ ನಾಲೆಜ್ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ. ಬಿಕಾಸ್ ನಾವು ಕ್ವಶನ್ಸ್ ಜೊತೆಗೆ ಅದು ಯಾವ ರೀತಿ ಬಂತು, ಯಾವ ರೀತಿ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇರ್ತೀವಿ. ಹಾಗಾಗಿ ಕ್ವಶನ್ಸ್ ನೋಡ್ತಾ ಹೋಗ್ರಿ. ಓಕೆ, ಇವತ್ತಿನ 5 ಕ್ವಶನ್ಸ್ ಅಲ್ಲಿ ದ ಲಾಂಗಿಟ್ಯೂಡಿನಲ್ ರೆಕ್ಟಾಂಗ್ಯುಲರ್ ಸರ್ಫೇಸ್ ಈಸ್ ಹ್ಯಾಂಗ್ಡ್ ಇನ್ ದ ವಾಟರ್ ಸಚ್ ದಟ್ ಇಟ್ಸ್ ಟಾಪ್ ಅಂಡ್ ಬಾಟಮ್ ಪಾಯಿಂಟ್ಸ್ ಆರ್ points are at a depth of 1.5 meter and 6 meter respectively. The depth of center of pressure ಫ್ರಾಮ್ ದ ಟಾಪ್ ಸರ್ಫೇಸ್ ಈಸ್ ಅಂತ ಕೇಳ. ಸ್ವಲ್ಪ ಅನಾಲಿಸಿಸ್ ಮಾಡ್ರಿ ಇದನ್ನ. ಇನ್ನೊಂದೇನು ಹ್ಯಾಂಗ್ ಅಂತಾರೆ ಅವರು. ಹ್ಯಾಂಗ್ಡ್ ಅನ್ನೋ ವರ್ಡ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಹ್ಯಾಂಗ್ಡ್ ಅನ್ನೋ ವರ್ಡು ಭಾಳ ಇಂಪಾರ್ಟೆಂಟ್ ಅದ. ಯಾಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಸುಮ್ಮನೆ ಇಗ್ನೋರ್ ಮಾಡ್ಕೊಂಡಿರಿ. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಲ್ಲ ಅಲ್ಲಿ ನೀವು ಮಾಡಂತ್ರಿ. ಈಗ ಹಿಂಗೊಂದು ವಾಟರ್ ಸರ್ಫೇಸ್ ಅದ. ಇದರೊಳಗಡೆ ಒಂದು ಏನದ ಪ್ಲೇಟ್ ಅದ. ಈ ಪ್ಲೇಟದ್ದು ಸೈಡ್ ವ್ಯೂ ತೋರಿಸ್ತಾ ಇದೀನಿ, ಹಂಗಾಗಿ ಲೈನ್ ತೋರಿಸ್ತಾ ಇದೀನಿ. ಅಂದ್ರೆ ಅದು ಎಕ್ಸಾಕ್ಟ್ಲಿ ಹೆಂಗ್ ಕಾಣುತ್ತೆ ಹಿಂಗಿರ್ತೈತೆ ಅದು ಒಳಗಡೆ ಅದ. ಈ ಟೈಪ್ ಪ್ಲೇಟ್ ಇರ್ತದೆ, ಬಟ್ ಇಷ್ಟೇ ಇರಲಿ. ಏನ್ ಕೇಳೋರು, ಟಾಪ್ ಸರ್ಫೇಸ್ 1.5 ಮೀಟರ್, ಬಾಟಮ್ 1.6 ಮೀಟರ್. ಇದು ಎಷ್ಟೈತಿ? ಇದು 1.5 ಮೀಟರ್ ಐತಿ. ಇದು ಎಷ್ಟೈತಿ? ಇದು ಟೋಟಲ್ ಇಲ್ಲಿಂದ 6 ಮೀಟರ್ ಅಂತ ಕೊಟ್ಟಾರ ಅವರು. ಓಕೆ, ಹಾಗಾದ್ರೆ ಪ್ಲೇಟ್ದು ಹೈಟ್ ಎಷ್ಟಾಯ್ತು? ಪ್ಲೇಟ್ದು ಹೈಟ್ ಎಷ್ಟಾಯ್ತು? 6 ಮೈನಸ್ 1.5 ಮಾಡಿದ್ರೆ ಪ್ಲೇಟ್ದು ಹೈಟ್ 4.5 ಆಯ್ತು. ಪ್ಲೇಟ್ದು ಹೈಟ್ 4.5 ಆತಂದ್ರೆ ಪ್ಲೇಟ್ ಸೆಂಟ್ರಡ್ ಇಲ್ಲ ಐತಿ. ಪ್ಲೇಟ್ ಸೆಂಟ್ರಡ್ ಇಲ್ಲ ಐತಿ ಅಂದ್ರೆ ಇದಿಷ್ಟು 4.5/2 ಪ್ಲಸ್ 1.5 ಎರಡು ಕೂಡಿಸಿದ್ರೆ ಎಷ್ಟು ಬಂತಿದ್ದು? 3.75 ಇಲ್ಲಿ ಬಂತಿದ್ದು. 3.75 ಏನಂತೀವಿ ಅಂದ್ರೆ ಎಚ್ ಬಾರ್ ಅಂತ ಅನ್ಬೋದು. ಏನನ್ಬೋದನ್ನ? ಎಚ್ ಬಾರ್ ಇಸ್ ಈಕ್ವಲ್ ಟು 3.75 ಬಂತು. ಬಟ್ ನಮಗೆ ಏನು ಕೇಳಕತ್ತಾನ ಅಂದ್ರೆ ಡೆಪ್ತ್ ಆಫ್ ಸೆಂಟರ್ ಆಫ್ ಪ್ರೆಷರ್ ಕೇಳಕತ್ತಾನ. ಎಚ್ ಸ್ಟಾರ್ ಕೇಳಕತ್ತಾನ. ಎಚ್ ಸ್ಟಾರ್ ಇಸ್ ಈಕ್ವಲ್ ಟು ಎಚ್ ಬಾರ್ ಡಿವೈಡೆಡ್ ಪ್ಲಸ್ ಐ ಡಿವೈಡೆಡ್ ಬೈ ಎ ಎಚ್ ಬಾರ್. ಓಕೆ, ಏರಿಯಾ ಅಂತಂದ್ರೆ ಈ ಪ್ಲೇಟ್ದು ಡೈಮೆನ್ಷನ್ ತಗೋ. ಡೈಮೆನ್ಷನ್ಸ್ ಹೆಂಗಂದ್ರೆ ಇದು 4.5 ಮೀಟರ್ ಹೈಟ್ ಐತಿ, ಬಟ್ ವಿಡ್ತ್ ಗೊತ್ತಿಲ್ಲ ನಮಗೆ. ನೀವು 1 ಮೀಟರ್ ತಗೋ ಅಥವಾ ಬ್ಯಾಡ್ ಅನ್ನೋದಾದ್ರೆ ಬಿ ಅಂತಾರ ತಗೋ, ಎರಡು ತಗೊಂಡ್ರು ನಡೀತೈತಿ. ಇಷ್ಟು ತಗೊಳ್ತಿ. ಅವಾಗ ಏನ್ ಮಾಡ್ತೀರಿ, ಇದ್ರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ, ಅವಾಗ ಆನ್ಸರ್ ತಾನಾಗೆ ಬರ್ತದ. ಓಕೆ, ಈಗ ಏನಿತ್ತದು? ಹೆಚ್ ಬಾರ್ ಪ್ಲಸ್ ಐ ಡಿವೈಡೆಡ್ ಬೈ ಎ ಹೆಚ್ ಬಾರ್. ಹೆಚ್ ಬಾರ್ ಎಷ್ಟಿತ್ತು? 3.75 ಪ್ಲಸ್ ಐ ಎಷ್ಟಾಗ್ತದೆ ಅಂದ್ರೆ BD³/12 ಆಗುತ್ತದೆ. BD³/12 ಡಿವೈಡೆಡ್ ಬೈ ಏರಿಯಾ ಎಷ್ಟಿದು? B ಇಂಟು 4.5 ಹೌದಾ. ಇದನ್ನ 4.5 ಕ್ಯೂಬ್ ಅಂತ ಬರೀದೆ. ಕ್ಯೂಬ್ BD ಇಂಟು ಹೆಚ್ ಬಾರ್ ಎಷ್ಟೈತಿ? 3.75 ಐತಿ. ಇದು ಬಿ ಕ್ಯಾನ್ಸಲ್ ಆಗ್ತದ. ಆನ್ಸರ್ ಎಷ್ಟು ಬರ್ತದೆ? 4.2 ಆನ್ಸರ್ ಬರ್ತದೆ. ಚೆಕ್ ಮಾಡ್ಕೊಡ್ರಿ. ದಟ್ ಈಸ್ ಯುವರ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಟೈಪ್ ಆಫ್ ಫ್ಲೂಯಿಡ್ ಇನ್ ವಿಚ್ ಫ್ಲೋ ಅಂಡ್ ಫ್ಲೂಯಿಡ್ ಪ್ರಾಪರ್ಟೀಸ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್ ಅಟ್ ಎನಿ ಗಿವನ್ ಲೊಕೇಶನ್ ಈಸ್ ಕಾಲ್ಡ್ ಆಸ್ ಅಂತ ಕೇಳಿದ್ರೆ ಇಲ್ಲಿ ಎರಡು ವರ್ಡ್ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಟೈಮು, ಇನ್ನೊಂದು ಲೊಕೇಶನ್. ಡಸ್ ನಾಟ್ ಚೇಂಜ್ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೀವು ಫಸ್ಟ್ ಇದು ಓಪನ್ ಚಾನಲ್ ಫ್ಲೋ ಬರ್ತದೆ. ಆಕ್ಚುಲಿ ಈ ಚಾಪ್ಟರ್ ಬರಲ್ಲ, ಓಪನ್ ಚಾನಲ್ ಫ್ಲೋ ಬರ್ತದೆ. ಲೆಟ್ ಅಸ್ ಕನ್ಸಿಡರ್, ನಿಮ್ಗೆ ಎರಡು ಟೈಪ್ ಆಫ್ ಫ್ಲೋ ಅದಾವ. ಒಂದು ಯೂನಿಫಾರ್ಮ್ ಫ್ಲೋ, ಇನ್ನೊಂದು ಸ್ಟಡಿ ಫ್ಲೋ. ಯೂನಿಫಾರ್ಮ್ ಒಳಗಡೆ ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಫ್ಲೋ. ಸ್ಟಡಿ ಫ್ಲೋ ಒಳಗಡೆ ಸ್ಟಡಿ ಅಂಡ್ ಅನ್ಸ್ಟಡಿ ಫ್ಲೋ ಅಂತ ಬರ್ತದೆ. ಅನ್ಸ್ಟಡಿ ಫ್ಲೋ ಬರ್ತದೆ. ಇಲ್ಲಿ ಯೂನಿಫಾರ್ಮ್ ಒಳಗಡೆ ಫಾರ್ಮ್ ಐತಿ. ಫಾರ್ಮ್ ಅಂದ್ರೆ ಸ್ಪೇಸ್. ಫಾರ್ಮ್ ಅಂದ್ರೆ ಏನು? ಸ್ಪೇಸ್. ಅಂದ್ರೆ ಯೂನಿಫಾರ್ಮ್ ಅಂತಂದ್ರೆ ದಿಸ್ ಈಸ್ ನಾಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ಓಕೆ, ಬರ್ಕೊಂತೀರಿ ಇಲ್ಲಿ ಏನಂತ? ಪ್ರಾಪರ್ಟಿ ಆಫ್ ಫ್ಲೂಯಿಡ್ ನಾಟ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ಅಂದ್ರೆ du/dx = 0 ಅಥವಾ u/y = 0 ಅಥವಾ u/z = 0 ಅಥವಾ ಇನ್ ಜನರಲ್ u/s = 0 ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ದೇ ಆರ್ ನಾಟ್ ಈಕ್ವಲ್ ಟು 0 ಅಂದ್ರೆ ಇವೆಲ್ಲ ಏನಿವು? ಇವೆಲ್ಲವೂ ಕೂಡ ಯೂನಿಫಾರ್ಮ್ ಫ್ಲೋ. ಯೂನಿಫಾರ್ಮ್ ಫ್ಲೋ ಮೇಲೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ನಾನ್ ಯೂನಿಫಾರ್ಮ್ ಫ್ಲೋ. ಬಟ್ ಅದೇ ರೀತಿ ಸ್ಟಡಿ ಫ್ಲೋ ಅಂತ ಬಂದ್ರೆ ಏನಾಗ್ತದ? ಪ್ರಾಪರ್ಟಿ ಆಫ್ ಅ ಫ್ಲೂಯಿಡ್ changes with respect to not changes with respect to time ಆಗ್ತೈತಿ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ u/t ಅಥವಾ = 0 ಅಥವಾ v ಅಥವಾ v/t. ಒಟ್ಟಾರೆ ಪ್ರಾಪರ್ಟೀಸ್ ಏನದಲ್ಲ ಅಥವಾ y/t ಏನು ಪ್ರಾಪರ್ಟೀಸ್ ಅದಲ್ಲ, ಈ ಪ್ರಾಪರ್ಟೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗತ್ತಿಲ್ಲ, = 0. ಹಂಗಾರೆ ಏನಿದು? ಇದಕ್ಕೆ ಸ್ಟಡಿ ಫ್ಲೋ ಅಂತಾರೆ. ಅಕಸ್ಮಾತ್ ಇದು ಪ್ರಾಪರ್ಟಿ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಅನ್ಸ್ಟಡಿ ಫ್ಲೋ ಅಂತಾರೆ. ಆಯ್ತಾ? ನಿಮ್ಗೆ ಒಂದೇ ಹಿಂಟ್ ಹೇಳ್ಕೊಡ್ತೀನಿ. ಏನಂತಂದ್ರೆ ಯೂನಿಫಾರ್ಮ್ ಒಳಗಡೆ ಫಾರ್ಮ್ ಅದ. ಫಾರ್ಮ್ ಅಂದ್ರೆ ಸ್ಪೇಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಬಂತಂದ್ರೆ ಅದು ಯೂನಿಫಾರ್ಮರ್ ಇರ್ತೈತಿ, ಅದು ನಾನ್ ಯೂನಿಫಾರ್ಮರ್ ಇರ್ತೈತಿ. ಓಕೆ, ಸ್ಟಡಿ ಫ್ಲೋ ಅದ.
ಸ್ಟಡಿ ಫ್ಲೋ ಅದ, ಸ್ಟಡಿ ವರ್ಡ್ ಒಳಗಡೆ ಟಿ ಅದ, ಟಿ ಅಂದ್ರೆ ಟೈಮ್, ದೇರ್ ಫೋರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆತಂದ್ರೆ ಅದಕ್ಕೆ, ಚೇಂಜ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಸ್ಟಡಿ ಅಂತಾರ, ಚೇಂಜ್ ಆತು ಅಂದ್ರೆ ಅದಕ್ಕೆ ಅನ್ಸ್ಟಡಿ ಅಂತಾರೆ. ಹೇಳ್ತಾ ಇಷ್ಟು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಕ್ವಶನ್ಸಿಗೆ ನೋಡ್ಬೋದು. ಈಗ ಕ್ವಶನ್ ಹೋದ್ರಿಗೆ ಇನ್ನೊಮ್ಮೆ, ದ ಟೈಪ್ ಆಫ್ ಫ್ಲೂಯಿಡ್ ಇನ್ ವಿಚ್ ದ ಫ್ಲೋ ಅಂಡ್ ಫ್ಲೂಯಿಡ್ ಪ್ರಾಪರ್ಟೀಸ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್ ಅಂತ ಹೇಳ್ಯಾರ, ವಿತ್ ಟೈಮ್ ಅಟ್ ಅ ಗಿವನ್ ಲೊಕೇಶನ್. ವಿತ್ ಟೈಮ್ ಅಂತ ಹೇಳ್ಯಾರ ಅಂದ್ಮೇಲೆ ಏನಾಯ್ತು, ಸ್ಟಡಿ ಆಯ್ತು, ನಾಟ್ ಅಂತ ಐತಿ, ಟೈಮ್ ಐತಿ, ದೇರ್ ಫಾರ್ ಇದು ಸ್ಟಡಿ ಫ್ಲೋ ಆಗ್ತದ. ಓಕೆ, ನೆಕ್ಸ್ಟ್ ಬರೀ, a certain point the absolute pressure and the atmospheric pressure is 850 mm of Hg, 700 mm of Hg respectively. What is the value of gauge pressure mm of Hg at that point ಅಂತ. ಫಸ್ಟ್ ಅದ್ರ ಡಯಾಗ್ರಾಮ್ ನೆನ್ಪಿಡ್ಬೇಕು. ಇದು ಅಬ್ಸಲ್ಯೂಟ್, ಇದು ಅಟ್ಮಾಸ್ಫಿಯರ್, ಇದ್ರ ಮೇಲ್ಗಡೆ ಐತೋ ಕೆಳಗಡೆ ಐತೋ ನೀವು ನೋಡ್ಕೊಡ್ರಿ. ಈಗ ಏನು ಕೊಟ್ಟರೆ ಅವರು, ಅಬ್ಸಲ್ಯೂಟ್ ಪ್ರೆಷರ್ 850 ಅಂದ್ರೆ ಇಲ್ಲಿಂದ ಮೆಜರ್ ಮಾಡ್ತೀರಿ, ಇಲ್ಲಿಂದ ಮೆಜರ್ ಮಾಡಿ ಇದನ್ನ 850 ಅಂತ ಹೇಳ್ತೀರಿ. ಈ ಪಾಯಿಂಟ್ ಒಳಗೆ, ಈ ಪಾಯಿಂಟ್ ಎಷ್ಟಿದೆ ಪ್ರೆಷರು, 850 ಐತಿ. ಓಕೆ, ಇದು ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟೈತಿ, ಇದು ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟೈತಿ, 700 ಐತಿ. ಹಾಗಾದ್ರೆ ನೀವು ಎಲ್ಲ ಏನು ಮಾಡ್ತೀರಿ, ಎಲ್ಲ ಮೆಜರ್ಮೆಂಟನ್ನು ವಿತ್ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರ್ ಮಾಡಿದ್ರೆ ಅದಕ್ಕೆ ಗೇಜ್ ಅಂತಾರೆ. ಹಂಗಾರೆ ಗೇಜ್ ಎಷ್ಟಾಗ್ತಿದೆ ಇಲ್ಲಿಂದ ಇಲ್ಲಿಗೆ, ಇದು 700 ಇತ್ತಂದ್ರೆ, ಇದು 850 ಇತ್ತಂದ್ರೆ ಇದು 150 ಇರ್ತದ, 150 mm of Hg, ಕರೆಕ್ಟ್ ಆನ್ಸರ್. ನೆಕ್ಸ್ಟ್, the head produced by a liquid of relative density 1.62 is equal to the pressure of 250 kPa. What is the head in meters produced by the liquid ಅಂತ. ಸೇಮ್ P is equal to rho gh ಅಂತ ಹಾಕ್ರಿ. P ಅಂತಂದ್ರೆ 250 into 10⁻³ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ is equal to ಯಾವ್ದು ಮಾಡ್ತೀರಿ, ರೋ ಅಂತಂದ್ರೆ ಇಲ್ಲಿ 1.62 ಇರೋದ್ರಿಂದ 1620 9.81 into h. h ಕಂಡಿಡಿದ್ರೆ ಎಷ್ಟು ಬರ್ತದ, 15.73 is the right answer. Right? Next one theory question ada, which one of the following is true about ideal fluid. Ideal fluid ಅಂದ್ರೆ ನೀವು ಈ ಕಡೆ ಫಸ್ಟ್ ಬರ್ಕೊಡ್ರಿ, ಆಪ್ಷನ್ ಓದ್ಬೇಡ್ರಿ, ಬರೀರಿ. ಏನು, ವಿಸ್ಕಾಸಿಟಿ 0 ಇರಬೇಕು, ಡೈನಾಮಿಕ್ ಅಥವಾ ಕೈನೆಟಿಕ್ಸ್ ಯಾವ್ದೋ ವಿಸ್ಕಾಸಿಟಿ 0 ಇರಬೇಕು, ಇನ್ಕಾಂಪ್ರೆಸಿಬಲ್ ಇರಬೇಕು, ಸರ್ಫೇಸ್ ಟೆನ್ಷನ್ ನೆಗ್ಲಿಜಿಬಲ್ ಇರಬೇಕು. ತಿಳಿದ, ಇವು ಮೂರು ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇದ್ರಲ್ಲಿ ನೋಡು, ಇಟ್ ಇಸ್ ಕಾಂಪ್ರೆಸಿಬಲ್ ತಪ್ಪು, ಇಟ್ ಇಸ್ ಇನ್ಕಾಂಪ್ರೆಸಿಬಲ್ ಕರೆಕ್ಟು, ಇಟ್ ಹ್ಯಾಸ್ ಅ ಹೈ ಶಿಯರ್ ಫೋರ್ಸ್ ಬೇಕಾಗಿಲ್ಲ, ಇಟ್ ಹ್ಯಾಸ್ ಅ ಹೈ ವ್ಯಾಲ್ಯೂ ಆಫ್ ವಿಸ್ಕಾಸಿಟಿ. ಹೈ ವ್ಯಾಲ್ಯೂ ಆಫ್ ವಿಸ್ಕಾಸಿಟಿ ಇರಬಾರ್ದು. ಐಡಿಯಲ್ ಅಂದನಲ್ಲ, ಐಡಿಯಲ್ ಅಂದ್ರೆ ನಮ್ಮ 0 ಇರಬೇಕಲ್ಲ, ಅದು ಇರಬಾರ್ದು. ಅದಕ್ಕೆ ಬಿ ಆಪ್ಷನ್ ಇಸ್ ದ ರೈಟ್ ಒನ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿಮಗೊಂದು ಟ್ವಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ಕ್ವಶನ್ ಟ್ವಿಸ್ಟ್ ಮಾಡ್ತೀನಿ, ಆ ಟ್ವಿಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನನಗೆ ತೋರಿಸುವಂತ್ರಿ, ಅಥವಾ ಗ್ರೂಪ್ ಒಳಗಲ್ಲಿ ಇಲ್ಲಿ ಹಾಕುವಂತ್ರಿ ನಾನು ಹೇಳಿದಾಗ. ಅದಕ್ಕೆ ಆನ್ಸರನ್ನು ನೀವು ಕಂಡುಹಿಡ್ಕೊಡ್ರಿ, ಆಪ್ಷನ್ಸ್ ಮಾಡೋಕ್ಕಾಗಂಗಿಲ್ಲ. ಈಗ ಅದಕ್ಕೆ ಒಂದು ಕ್ವಶನ್ ಸಾಲ್ವ್ ಮಾಡ್ರಿ. ಏನಂತಂದ್ರೆ, ಇದ್ದ ಸೇಮ್ ಕ್ವಶನ್ ಕೊಡ್ತೀನಿ, ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ನೆಕ್ಸ್ಟ್ ಟೈಮ್ ಎಕ್ಸಾಮ್ನಲ್ಲಿ ಅಂತ ಕೇಳಿದ್ರೆ ಏನು ಮಾಡ್ತೀರಿ ಹಂಗೆ. ಓಕೆ ನೋಡಿ, ಸೇಮ್ ಲಾಂಗಿಟ್ಯೂಡಿನಲ್ ರೆಕ್ಟಾಂಗುಲರ್ ಸರ್ಫೇಸ್ ಚೇಂಜ್ ಹ್ಯಾಂಗ್ಡ್ ಐತಲ್ಲ, ಹ್ಯಾಂಗ್ಡ್ ಅನ್ನೋದು ಸುಮ್ಮಿಡೋದನ್ನ ಇನ್ ಟು ದ ವಾಟರ್ ಸಚ್ ದಟ್ ದ ಟಾಪ್ ಅಂಡ್ ಬಾಟಮ್ ಪಾಯಿಂಟ್ಸ್ ಆರ್ ದಿಸ್ ಮಚ್ ರೆಸ್ಪೆಕ್ಟಿವ್ಲಿ. ಇದ್ರ ಮುಂದೆ ಒಂದು ಪಾಯಿಂಟ್ಸ್ ಬರ್ಸ್ತೀನಿ, ಏನಂತ, ಓಕೆ ಇಷ್ಟು ಬರೆಸಿ. ಡೈಮೆನ್ಷನ್ ಆಫ್ ಪ್ಲೇಟ್ ಈಸ್ 2 meter by 6 meter. 2 meter by 6 meter. Determine center of pressure H star. ಮಾಡ್ತೀರಿ ಇದನ್ನ ಮಾಡಿ ಹೇಳ್ರಿ, ಆನ್ಸರ್ ಮಾಡಿ ಕಮೆಂಟ್ ಒಳಗೆ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ರಿ, ಸಿವಿಲ್ ಇಂಜಿನಿಯರಿಂಗ್ ನಾಲೆಜ್ ಇಂಪ್ರೂವ್ ಆಗ್ತದೆ.